ಹಾಯ್ ಮಾಸ್ಟರ್ ಟ್ರಿಪ್ ರಿಲೇ. ಮಾಸ್ಟರ್ ಟ್ರಿಪ್ ರಿಲೇ ಆಲ್ಮೋಸ್ಟ್ ನೀವು ಎಚ್ ಟಿ ಪ್ಯಾನಲ್ನಲ್ಲಿ ನೋಡಿರ್ತೀರ. ಈ ಮಾಸ್ಟರ್ ಟ್ರಿಪ್ ರಿಲೇ ಅಂದರೆ ಇದೊಂದು ಎಲೆಕ್ಟ್ರಿಕಲ್ ಪ್ರೊಟೆಕ್ಷನ್ ಡಿವೈಸ್. ಎಲೆಕ್ಟ್ರಿಕಲ್ ಸಿಸ್ಟಮ್ನಲ್ಲಿ ಅಬ್ನಾರ್ಮಲ್ ಅಥವಾ ಫಾಲ್ಟ್ ಕಂಡೀಷನ್ ಆದಾಗ ಸರ್ಕ್ಯೂಟ್ ಬ್ರೇಕರ್ನ ಟ್ರಿಪ್ ಮಾಡಿಸುತ್ತೆ ಈ ಮಾಸ್ಟರ್ ಟ್ರಿಪ್ ರಿಲೇ. ಸೊ ಈ ಮಾಸ್ಟರ್ ಟ್ರಿಪ್ ರಿಲೇನ ಏಕೆ ಯೂಸ್ ಮಾಡಬೇಕು ಅಂದರೆ ಇದು ಪ್ರೊಟೆಕ್ಷನ್ ರಿಲೇಸ್ ಹಾಗೂ ಸರ್ಕ್ಯೂಟ್ ಬ್ರೇಕರ್ನ ಮಧ್ಯೆ ಕನೆಕ್ಟ್ ಮಾಡಿರ್ತಾರೆ. ಪ್ರೊಟೆಕ್ಷನ್ ರಿಲೇ ಅಂತ ಬಂದರೆ ಎಕ್ಸಾಂಪಲ್ಗೆ ಓವರ್ ಕರೆಂಟ್ ರಿಲೇ, ಡಿಫ್ರೆನ್ಷಿಯಲ್ ರಿಲೇ ಮತ್ತು ಅರ್ತ್ ಫಾಲ್ಟ್ ರಿಲೇ. ಸೊ ಇದೆಲ್ಲ ಪ್ರೊಟೆಕ್ಷನ್ ರಿಲೇಸ್ ಬರುತ್ತೆ. ಸರ್ಕ್ಯೂಟ್ ಬ್ರೇಕರ್ ಮತ್ತು ಪ್ರೊಟೆಕ್ಷನ್ ರಿಲೇ ಮಧ್ಯೆ ಏಕೆ ಕನೆಕ್ಟ್ ಮಾಡಿರ್ತಾರೆ ಅಂದರೆ ಮಲ್ಟಿಪಲ್ ಫಾಲ್ಟ್ ಸಿಗ್ನಲ್ಸ್ನ ಸಿಂಗಲ್ ಫಾಲ್ಟ್ ಸಿಗ್ನಲ್ ಆಗಿ ಕನ್ವರ್ಟ್ ಮಾಡಿ ಟ್ರಿಪ್ ಕಮೆಂಟ್ನ ಸರ್ಕ್ಯೂಟ್ ಬ್ರೇಕರ್ಗೆ ಕೊಡುತ್ತೆ. ಆವಾಗ ಸರ್ಕ್ಯೂಟ್ ಬ್ರೇಕರ್ ಟ್ರಿಪ್ ಆಗುತ್ತೆ. ಈ ಮಾಸ್ಟರ್ ಟ್ರಿಪ್ ರಿಲೇನ ವೈರಿಂಗ್ ಸರ್ಕ್ಯೂಟ್ ಕೂಡ ತುಂಬ ಸಿಂಪಲ್ ಆಗಿರುತ್ತೆ. ಸೊ ನೆಕ್ಸ್ಟ್ ವರ್ಕಿಂಗ್ ಅಂತ ಬಂದರೆ ಪ್ರೊಟೆಕ್ಷನ್ ರಿಲೇಸ್ ಫಾಲ್ಟ್ನ ಡಿಟೆಕ್ಟ್ ಮಾಡುತ್ತೆ. ಈಗ ಡಿಫ್ರೆನ್ಷಿಯಲ್ ರಿಲೇ ಅಥವಾ ಅರ್ತ್ ಫಾಲ್ಟ್ ಎಕ್ಸಾಂಪಲ್ ಶಾರ್ಟ್ ಸರ್ಕ್ಯೂಟ್ ಸೇಮ್ ಟೈಮ್ ಫಾಲ್ಟ್ನ ಡಿಟೆಕ್ಟ್ ಮಾಡುತ್ತೆ. ಓಕೆನಾ, ಸೇಮ್ ಟೈಮ್ ಫಾಲ್ಟ್ನ ಡಿಟೆಕ್ಟ್ ಮಾಡುತ್ತೆ. ಈ ಫಾಲ್ಟ್ನ ಡೈರೆಕ್ಟ್ ಆಗಿ ಸರ್ಕ್ಯೂಟ್ ಬ್ರೇಕರ್ಗೆ ಸೆಂಡ್ ಮಾಡಲ್ಲ. ಫಸ್ಟ್ ಮಾಸ್ಟರ್ ಟ್ರಿಪ್ ರಿಲೇಗೆ ಸಿಗ್ನಲ್ನ ಸೆಂಡ್ ಮಾಡುತ್ತೆ. ಆಗ ಮಾಸ್ಟರ್ ಟ್ರಿಪ್ ರಿಲೇ ಎನರ್ಜೈಸ್ ಆಗಿ ಟ್ರಿಪ್ ಕಮೆಂಟ್ನ ಸರ್ಕ್ಯೂಟ್ ಬ್ರೇಕರ್ಗೆ ಸೆಂಡ್ ಮಾಡುತ್ತೆ. ಸರ್ಕ್ಯೂಟ್ ಬ್ರೇಕರ್ ಓಪನ್ ಆಗಿ ಫಾಲ್ಟಿ ಸೆಕ್ಷನ್ಸ್ನ ಡಿಸ್ಕನೆಕ್ಟ್ ಮಾಡುತ್ತೆ. ಓಕೆನಾ, ಇನ್ನೂ ಸಿಂಪಲ್ಲಾಗಿ ಎಕ್ಸ್ಪ್ಲೇನ್ ಮಾಡಬೇಕು ಅಂದರೆ ಒಂದು ಸಬ್ಸ್ಟೇಷನಲ್ಲಿ ಪ್ರತಿ ಪ್ರೊಟೆಕ್ಷನ್ ರಿಲೇ ಬ್ರೇಕರನ್ನು ನೇರವಾಗಿ ಟ್ರಿಪ್ ಮಾಡುವ ಬದಲು ಎಲ್ಲ ರಿಲೇಗಳು MTRನ ಟ್ರಿಗರ್ ಮಾಡುತ್ತೆ. ಆಗ ಸರ್ಕ್ಯೂಟ್ ಬ್ರೇಕರನ್ನು ಟ್ರಿಪ್ ಮಾಡಿಸುತ್ತೆ. ಇದರಿಂದ ಮಲ್ಟಿಪಲ್ ಡೈರೆಕ್ಟ್ ಟ್ರಿಪ್ ಪಾತ್ನ ಅವಾಯ್ಡ್ ಮಾಡಿ ಸಿಸ್ಟಮ್ ರಿಲಯಬಿಲಿಟಿ ಆ್ಯಂಡ್ ಮೇಂಟೆನೆಬಿಲಿಟಿಯನ್ನು ಇಂಪ್ರೂವ್ ಮಾಡ್ಬೋದು. ಸೊ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊಂಡಿರ್ತೀನಿ. ಮಾಸ್ಟರ್ ಟ್ರಿಪ್ ರಿಲೇ ಬಗ್ಗೆ ಬೇಸಿಕ್ ಅಂಡರ್ಸ್ಟ್ಯಾಂಡ್ ಆಗಿರುತ್ತೆ. ಸೊ ಮಾಸ್ಟರ್ ಟ್ರಿಪ್ ರಿಲೇ ಅಂದರೆ ಇದೆ. ಸೊ ಮಾಸ್ಟರ್ ಟ್ರಿಪ್ ರಿಲೇ ಅಂದರೆ ಹಿಂಗೆ ವರ್ಕ್ ಆಗುತ್ತೆ ಅಂತ ಬೇಸಿಕ್ ಅಂಡರ್ಸ್ಟ್ಯಾಂಡ್ ಆಗಿರುತ್ತೆ. ಸೊ ಈ ವಿಡಿಯೋ ಇಷ್ಟ ಆಗಿದರೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಸೊ ಅವರು ಕೂಡ ತಿಳ್ಕೊತಾರೆ. ಸೊ ನೀವೇನಾದ್ರು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.